ನಾನು ನೋಡಪ್ಪ ಪ್ರಾಪರ್ಟೀಸ್ ಕರ್ನಾಟಕ ಇಲ್ಲಿಂದ ಮಾತಾಡ್ತೀನಿ. ಇದು ಮದ್ದೂರು ಟೌನ್. ಇದು ಮುಂದೆ ಕಾಣ್ತಿರ್ತಕ್ಕಂಥದ್ದು ಹೈವೇ. ಅಲ್ಲಿ ಒಂದು ಗ್ರೀನ್ ಬೋರ್ಡ್ ಕಾಣ್ತಿದೆಯಲ್ಲ, ಆರ್ಚ್, ಅದು ಹೈವೇ. ಅದು ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಹೈವೇ. ಮತ್ತು ಆ್ಯಂಡ್ ಆಲ್ಸೋ ಎಕ್ಸ್ಪ್ರೆಸ್ ಹೈವೇ ಕೂಡ 1 ಕಿಲೋಮೀಟ್ರ್ ಆಗುತ್ತೆ. ಈ ಹೈವೇ ಬಂದು 209 ಬೆಂಗಳೂರು ಟು ದಿಂಡಗಲ್ಲು ವಯ ಮುದ್ದೂರು, ಮಳವಳ್ಳಿ, ಕೊಳ್ಳೇಗಾಲ ಮೇಲೆ ಹೋಗುತ್ತೆ. ಇದು ಬಂದು ಕೆಮ್ಮದೊಡ್ಡಿಗೆ ಹೋಗುತ್ತೆ, ಹಾಗೆಯೇ ಮಳವಳ್ಳಿ ಕಡೆಯೆಲ್ಲ ಕನೆಕ್ಟ್ ಆಗುತ್ತೆ. ಇದು ಹೈವೇ 209. ಇದು ಮದ್ದೂರು ಟೌನ್. ಇದು ಓಕೆ. ಈ ಮದ್ದೂರು ಟೌನಲ್ಲಿ ಒಂದು ವಸತಿ ಬಡಾವಣೆಯಲ್ಲಿ ಒಂದು ಮನೆ ಇದೆ, ಒಂದು ಸೈಟ್ ಇದೆ. ಅಲ್ಲಿ ಮನೆ ಕಾಣ್ತಿದೆಯಲ್ಲ, ಈ ಮನೆ ಪಕ್ಕದ್ದು ಅಲ್ಲಿ ಒಂದು 41/40 T/41 ಸೈಟು ಪೂರ್ವ ದಿಕ್ಕಿನ ಈಸ್ಟ್ ಫೇಸಿನ ಒಂದು ಸೈಟ್ ಇದೆ. ಈ ರಸ್ತೆಗೂ ಅಲ್ಲಿಗೂ ಜಸ್ಟ್ ಒಂದು 200 ಅಡಿನೂ ಆಗಲ್ಲ, ಆಯಿತಾ. ಅಂತ ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಇದ್ದಾವೆ, ಕಟ್ಟಿದ ಸುತ್ತ ಒಳ್ಳೊಳ್ಳೆ ಮನೆ ಆಗಿದೆ. ತುಂಬ ಹೆವಿ ವೆಹಿಕಲ್ ತಿರುಗಾಡ್ತವೆ. ಇದು ಹೈವೇಯಿಂದ ಬಡಾವಣೆಗೆ ಹೋಗ್ತಕ್ಕಂಥ ಒಂದು ಟಾರ್ ರೋಡು. ಇಲ್ಲೂ ಕೂಡ ಸಿಟಿ ಬಸ್ ತಿರುಗಾಡ್ತವೆ. ಓಕೆ, ಎಲ್ಲ ಕಮರ್ಷಿಯಲ್ ಇದೆ. ಇದು ಮಾರ್ಬಲ್ ಸೆಂಟ್ರ್. ಇದು ಸ್ಟೋನ್ ಆ್ಯಂಡ್ ಮಾರ್ಬಲ್ ಸೆಂಟ್ರು. ತುಂಬ ಈ ಕಡೆಯೆಲ್ಲ ತುಂಬ ಡೆವಲಪ್ ಆಗಿದೆ. ಇಲ್ಲಿ ತಕ್ಷಣದ ಈಗಲೇ ಮನೆ ಕಟ್ಕೋಬೋದು, ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದು ಕ್ರಾಸ್ ರೋಡ್. ಇದು ಬಡಾವಣೆಯ ರಸ್ತೆ. ಇದು ಈಸ್ಟ್ ಫೇಸಿಂಗ್ ಅದೇ ಹೈವೇ. ಅಲ್ಲಿ ಹೋಗ್ತಿರ್ತಕ್ಕಂಥ ವೆಹಿಕಲ್ಗಳು ಅದೇ ಹೈವೇ. ಅಲ್ಲಿಂದ ಜಸ್ಟ್ 200 ಅಡಿ ಆಗುತ್ತೆ ಈಗಲೇ ಒಟ್ಟಿಗೆ ಡಿಸ್ಟೆನ್ಸು ರಸ್ತೆಯಿಂದ. ತುಂಬ ಚೆನ್ನಾಗಿದೆ. ಇಲ್ಲಿ ಈಗಲೇ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಎಲ್ಲ ಗಿಡದಲ್ಲಿ ಬೆಳ್ಕೊಬಿಟ್ಟೈತೆ, ಮನೆ ಕಟ್ಟೋದ್ರೆಲ್ಲ ಸರಿಯಾಗುತ್ತೆ. ಇದು ಸೈಟು ಅಂದರೆ ಪೂರ್ವ ಪಶ್ಚಿಮ 41 ಅಡಿ ಬರುತ್ತದೆ. ಉತ್ತರ ದಕ್ಷಿಣ 40 ಅಡಿ ಬರುತ್ತೆ, ಅಂದರೆ 40/41. ಇದು ರಸ್ತೆ ಬಂದು ಪೂರ್ವ ದಿಕ್ಕು. ತುಂಬ ಚೆನ್ನಾಗಿದೆ. ಈಗಲೇ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡ್ತಕ್ಕಂತಹ ಒಂದು ವಸತಿ ಬಡಾವಣೆ. ಪೂರ್ವ ದಿಕ್ಕಿನ ಒಂದು ಸೈಟು 40-41 ಡೈಮೆನ್ಷನ್ ಬರ್ತದೆ ಈ ಒಂದು ಸೈಟ್ನ ಅಳತೆ. ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇಲ್ಲಿಂದ ಹೈವೇ ಜಸ್ಟ್ 1 ಕಿಲೋಮೀಟ್ರು, ಅಲ್ಲಿಂದ 1 ಕಿಲೋಮೀಟ್ರು ಮದ್ದೂರು ಬಸ್ ಸ್ಟ್ಯಾಂಡು ಎಲ್ಲ ಹತ್ತಿರದಲ್ಲೇ ಇದೆ. ರೈಲ್ವೆ ಸ್ಟೇಷನ್ ಕೂಡ ಹತ್ತಿರದಲ್ಲಿದೆ. ಥ್ಯಾಂಕ್ ಯು.